ಹಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ಮಾಡ್ತಿರೋ ರೆಸಿಪಿ ಬಂದ್ಬಿಟ್ಟು ಪೂರಿ ಮತ್ತು ಚೆನ್ನ ಮಸಾಲ. ಸೊ ಫಸ್ಟು ಅದಕ್ಕೆ ಬೇಕಾಗಿದ್ದ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ಸೊ ಶುಂಠಿ ಬೆಳ್ಳುಳ್ಳಿ, ಪಲಾವ್ ಎಲೆ, ಬ್ಯಾಡಗೆ ಮೆಣಸಿನ್ಕಾಯಿ, ಕೊಬ್ಬರಿ, ಟೊಮೊಟೊ, ಆನಿಯನ್, ಸೋಂಪು, ಧನಿಯಾ ಕಾಳು, ಎಲ್ಲ ಸ್ಪೈಸಸ್, ಜೀರಿಗೆ, ಮೆಣಸು, ಕಸೂರಿ ಮೇಥಿ, ಕರಿಬೇವು, ಎಣ್ಣೆ ಮತ್ತು ಗಸಗಸೆ ಮತ್ತು ನೆನೆಸಿರೋ ಅಂಥ ಚೆನ್ನ. ಸೊ ಇವಾಗ ನೆನೆಸಿರೋ ಅಂಥ ಚೆನ್ನನ ಕೂಗಿಸ್ಕೊಳ್ಳೋಣ. ಸೊ ಫಸ್ಟು ಕುಕ್ಕರ್ಗೆ ನೆನೆಸಿರೋ ಚೆನ್ನ ಮತ್ತು ಬೇಕಾದಷ್ಟು ನೀರು, ಅರಿಶಿನ, ಉಪ್ಪು ಹಾಕಿ 3-4 ವಿಸಿಲ್ ತಕ್ಕೊಳ್ಳೋಣ. ಸೊ ಅದು ಬೇಯೋ ಅಷ್ಟರಲ್ಲಿ ಪೂರಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಸ್ವಲ್ಪ ಚಿರೋಟಿ ರವೆ, ಎಣ್ಣೆ, ಉಪ್ಪು, ನೀರು ಹಾಕಿ ಕಲಸಿ ಅದನ್ನು ಸ್ವಲ್ಪ ನೆನೆಯೋದಕ್ಕೆ ಬಿಟ್ಬಿಡೋಣ. ಇವಾಗ ಚೆನ್ನಾಗಿ ಬೇಕಾಗಿರೋ ಅಂಥ ಪೌಡರ್ ಮಾಡ್ಕೊಳ್ಳೋಣ. ಬಾಣಲಿ ಇಟ್ಟು ಧನಿಯಾ, ಮೆಣಸು, ಸೋಂಪು ಮತ್ತು ಎಲ್ಲ ಸ್ಪೈಸಸ್ಸು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ, ಜೀರಿಗೆ, ಪಲಾವ್ ಎಲೆ ಹಾಕ್ಬಿಟ್ಟು ಈಗ ಅದನ್ನು ಸ್ವಲ್ಪ ಹುರ್ಕೊಳ್ಳೋಣ. ಸೊ ಅದು ಹುರ್ಕೊಂಡಾದ್ಮೇಲೆ ತುರಿದಿರೋ ಅಂಥ ಕೊಬ್ಬರಿನೂ ಹಾಕಿ ಹುರ್ಕೊಳ್ಳೋಣ. ಅದನ್ನು ಸೀಸ್ಬಾರ್ದು, ಸೀದಂಗೆ ಹುರಿಬೇಕು. ಸೊ ಇದೆಲ್ಲ ಹುರ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಮಾಡ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಒಂದು ಬಾಣಲಿಗೆ 2-3 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಕರಿಬೇವು, ಆಮೇಲೆ ಆನಿಯನ್, ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕಿ ಫ್ರೈ ಮಾಡೋಣ. ಅದು ಫ್ರೈ ಆದಮೇಲೆ ಹಚ್ಚಿರೋವಂಥ ಟೊಮೆಟೊ ಅದನ್ನು ಹಾಕ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಫ್ರೈ ಮಾಡಿ ಸ್ವಲ್ಪ ಅರಿಶಿನನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಬೆಂದಿರೋವಂಥ ಚೆನ್ನ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಂಡು ಅದನ್ನು ಪ್ಯಾನ್ಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸೊ ಅದು ಫ್ರೈ ಆದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಅದನ್ನು ಸೀದಾ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಅದು ಫೈನ್ ಪೇಸ್ಟ್ ಆದಮೇಲೆ ನೆಕ್ಸ್ಟು ಒಂದು ಬಾಣಲಿನ ಇಟ್ಟು ಅದಕ್ಕೆ ಎಣ್ಣೆ, ಸೋಂಪು, ಕಸೂರಿ ಮೇಥಿ ಮತ್ತು ಪುಡಿ ಮಾಡಿರೋವಂಥ ಚೆನ್ನ ಪೌಡರ್ ಹಾಕಿ ಸ್ವಲ್ಪ ಅದನ್ನು ಹಾಗೆ ಫ್ರೈ ಮಾಡೋಣ ಎಣ್ಣೆಯಲ್ಲಿ. ಸೊ ಅದು ಫ್ರೈ ಆದಮೇಲೆ ನೆಕ್ಸ್ಟ್ ರುಬ್ಬಿಕ್ಕಿರೋ ಮಸಾಲೆನೂ ಕೂಡ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಸ್ವಲ್ಪ ನೀರು, ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ. ಅದಾದಮೇಲೆ ನಾವು ಏನು ಚೆನ್ನಾಗಿ ಬೇಯಿಸ್ಕೊಂಡಿದ್ವೋ ಅದನ್ನು ಫುಲ್ ಮಸಾಲೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಆಮೇಲೆ ಪೂರಿ ಹಿಟ್ಟನ್ನ ಕಲಸಿರೋ ಪೂರಿನ ಹಾಗೆ ಲಟ್ಟಿಸ್ಕೊಳ್ಳೋಣ. ಸೊ ಅದನ್ನು ಹಾಗೆ ಲಟ್ಟಿಸ್ತಾ ಇದ್ದಾಗ ನಮ್ಮ ಚೆನ್ನ ಮಸಾಲ ಕುದಿ ಬಂದಿದೆ. ಸೊ ಅದು ಕುದೀತಾ ಇದೆ. ಸೊ ಇವಾಗ ನಮ್ಮ ಚೆನ್ನ ಕೂಡ ಕುದ್ದಾಗಿದೆ. ಈಗ ನಾವು ಪೂರಿನ ಲಟ್ಟಿಸ್ಕೊಂಬಿಟ್ಟು ಅದನ್ನು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡೋಣ. ಇವಾಗ ಫ್ರೈ ಮಾಡಿರೋವಂಥ ಪೂರಿ ಮತ್ತು ಚೆನ್ನ ಎರಡು ಕೂಡ ರೆಡಿ ಟು ಸರ್ವ್. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಮತ್ತು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.